ಸೊ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾವು ಹೊಗೇನಕಲ್ ಹೋಗಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವೆದರೆಲ್ಲ ಚೆನ್ನಾಗಿತ್ತು. ಸೊ ಹೋದ್ವಿ. ಸೊ ಹೋಗಿದ ತಕ್ಷಣ ಏನಂದರೆ, ನೀವು ಕೊರಾಕಲ್ ರೈಡ್ ಅಂತಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಫಸ್ಟು. ಅಲ್ಲಿ ನಿಮಗೆ UPI ಅಲೋ ಇಲ್ಲ. ಸೊ ಓನ್ಲಿ ಕ್ಯಾಶು. ಆ ಕ್ಯಾಶ್ ಬೇಕು ಅಂತಂದರೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಕೆಲವರು ಅದಕ್ಕೆ ಅಂತಲೇ ನಿಂತ್ಕೊಂಡಿರ್ತಾರೆ. ಅವ್ರ ಹತ್ರ ನೀವು UPI ಪೇಮೆಂಟ್ ಮಾಡಿದ್ರೆ ಅವರು ಇಷ್ಟು ಅಂತ ಕಮಿಷನ್ ಹಿಡ್ಕೊಂಡು ನಿಮಗೆ ಕ್ಯಾಶ್ ಕೊಡ್ತಾರೆ. ಸೊ ಏನೋ ಒಂದು ಟಿಕೆಟ್ ತೊಗೊಂಡ್ರಿ, ಅದಾದಮೇಲೆ ನೀವು ಟಿಕೆಟ್ ತೊಗೊಂಡೋಗಿ ಅಲ್ಲಿ ದೋಣಿ ಹತ್ತುತ್ತೀರಲ್ವ, ಅಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ. ಅವರಿಗೆ ಕೊಟ್ಟರೆ ಅವರು ನಿಮಗೆ ಒಂದು ಯೆಲ್ಲೋ ಸ್ಲಿಪ್ ಕೊಡ್ತಾರೆ. ಆ ಯೆಲ್ಲೋ ಸ್ಲಿಪ್ನ ಹುಷಾರಾಗಿ ಇಟ್ಕೋಬೇಕು. ಯೆಲ್ಲೋ ಸ್ಲಿಪ್ನ ಹುಷಾರಾಗಿ ಇಟ್ಕೊಂಡು ಫಸ್ಟ್ ದೋಣಿಗೆ ಹತ್ತಿ ಒಂದು ಬೋಟಿಗೆ 4 ಜನ ಅಲೋ ಮಾಡ್ತಾರೆ. ಸೊ ಹತ್ತಿ ಹೋದ್ಮೇಲೆ ಅಲ್ಲಿ ಒಂದು ಐಲ್ಯಾಂಡ್ ಹತ್ರ ಬಿಡ್ತಾರೆ. ಅಲ್ಲಿ ಒಂದು ಐಲ್ಯಾಂಡ್ ಥರ ಇರುತ್ತೆ, ಅದು ಒಂದು ಲೈಕ್ ಐಲ್ಯಾಂಡ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿ ಫುಲ್ ಮೈನ್ ಕೊರಾಕಲ್ ಸಿಗುತ್ತೆ. ಈ ನಾವು ನೋಡ್ತಾ ಇದ್ದೀವಲ್ಲ ವಿಡಿಯೋದಲ್ಲಿ, ಆ ಕೊರಾಕಲ್ಲು ಇದು ಮೇಯ್ನು. ಇಲ್ಲಿ ಫಾಲ್ಸ್ ಇದೆ. ಸೊ ಇದನ್ನು ನೋಡೋಕ್ಕೆ ಅಂತಲೇ ನಾವು 1500 ರುಪೀಸು ಒಂದು ಬೋಟಿಗೆ ಕೊಟ್ಬಿಟ್ಟು ಹೋಗ್ಬೇಕಾಗಿರೋದು. ಸೊ ಇದು ಆ ಯೆಲ್ಲೋ ಸ್ಲಿಪ್ ಏನಿರುತ್ತೆ, ನೀವು ಅದನ್ನು ಹುಷಾರಾಗಿ ಇಟ್ಕೊಂಡೋಗಿ ಈ ಮೇಯ್ನ್ ಕೊರಾಕಲ್ ಹತ್ರ ನೀವು ದೋಣಿಗೆ ಹತ್ತಿಸ್ತಾರಲ್ಲ ಅವರಿಗೆ ಕೊಡಬೇಕು. ಸೊ ಅದನ್ನು ಮಿಸ್ ಮಾಡಿಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ಇಲ್ಲಿ ಹೋಯ್ತು ಅಂತಂದರೆ, ಇದು ಮೇಯ್ನ್ ಅಟ್ರಾಕ್ಷನ್ ನಿಮಗೆ ಕೊರಾಕಲ್ ಅಂದ್ಬಿಟ್ಟು. ಇದನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಹೋಗೋದು ಇಲ್ಲಿಗೆ. ಮಿಕ್ಕಿದ್ದೆಲ್ಲ ಓಕೆ. ನೆಕ್ಸ್ಟ್ ಬಂದು ಇಲ್ಲಿ ಹೋದರೆ ನಿಮಗೆ ದೋಣಿಗೆ ಹತ್ತುತ್ತಾ ಇದ್ದಂಗೆ ಸ್ಟಾರ್ಟ್ ಮಾಡ್ತೀನಿ, ರೌಂಡ್ಸ್ ಓಡಿಸ್ತೀನಿ, 100 ರುಪೀಸ್ ಕೊಡಿ. ಆಮೇಲೆ ಈ ಫಾಲ್ಸ್ ಕೆಳಗಡೆ ತಗೊಂಡೋಗಿ ನಿಲ್ಲಿಸ್ತೀನಿ, ನೀರಲ್ಲೆಲ್ಲ ಆಟ ಆಡಿಸ್ತೀನಿ, ಫಾಲ್ಸಲ್ಲೆಲ್ಲ ನೆನೆಸ್ತೀನಿ ಅಂದ್ಬಿಟ್ಟು 500 ರುಪೀಸ್ ಕೇಳ್ತಾರೆ. ಸೊ ದಟ್ ಇಸ್ ಯುವರ್ ಚಾಯ್ಸ್. ಬೇಕಂದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಅವ್ರು ಕೇಳೋದಂತೂ ಮಾಮೂಲಿ. ನೀವೇನಾದರೂ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಫಾಲ್ಸು ಹತ್ರಕ್ಕೂ ಕರ್ಕೊಂಡು ಹೋಗಲ್ಲ ಅವರು, ಸ್ವಲ್ಪ ಹಿಂದಿಂದನೇ ವಾಪಸ್ ಕರ್ಕೊಂಬಂದುಬಿಡ್ತಾರೆ. ನೆಕ್ಸ್ಟ್ ಬಂದು ನಿಮಗೆ ಅಲ್ಲಿ ಒಂದು ಐಲ್ಯಾಂಡ್ ಥರ ಇರುತ್ತಲ್ಲ, ಅಲ್ಲಿನೇ ಸಿನಿ ವಾಟರ್ ಫಾಲ್ಸ್ ಅಂತಿದೆ. ನೀವು ಸ್ನಾನ ಮಾಡೋದಿದ್ರೆ ಅಲ್ಲಿ ಸ್ನಾನ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ ಬರೀ ಎಣ್ಣೆ ಇಟ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಎಣ್ಣೆ ಮಸಾಜ್ ಮಾಡ್ತೀವಿ ಅಂದ್ಬಿಟ್ಟು. ದಟ್ ಈಸ್ ಆಲ್ಸೋ ಯುವರ್ ಚಾಯ್ಸ್, ಬೇಕಂದರೆ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದು ಫಿಶಲ್ಲಿ ಫಿಶ್ ಮಾರ್ಕೆಟ್ ಇದೆ, ಫಿಶ್ ಸಿಗುತ್ತೆ. ನೀವು ಬೇಕು ಅಂತಂದರೆ ಫಿಶ್ ತೆಗೆದುಬಿಟ್ಟು ಅಲ್ಲಿ ಕೊಟ್ಟರೆ ಅಡುಗೆ ಮಾಡೋಕ್ಕೆ ಅಂತಲೇ ಅಲ್ಲಿ ಜನಗಳು ಸಿಗ್ತಾರೆ. ನಿಮಗೆ ಬೇಕಂದರೆ ಫಿಶ್ನ ಅಡುಗೆ ಅಥವಾ ಸಾಂಬಾರು ಅಥವಾ ಇದು ಕಬಾಬ್ ಮಾಡಿಸ್ಕೊಂಡು ನಿಮಗೆ ರೈಸ್ ಎಲ್ಲ ಮಾಡಿಕೊಡ್ತಾರೆ, ಊಟ ಮಾಡ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಒಂದು ವಾಟರ್ ಫಾಲು ವ್ಯೂ ಸಿಗುತ್ತೆ. ಚಿಕ್ಕದು ವಾಟರ್ ಫಾಲ್ ವ್ಯೂ ಸಿಗುತ್ತೆ. ಈ ವಾಟರ್ ಫಾಲ್ ಅಲ್ಲ, ಇದು ಮೇಯ್ನ್ ವಾಟರ್ ಫಾಲು. ಚಿಕ್ಕ ವಾಟರ್ ಫಾಲ್ ಒಂದು ವ್ಯೂ ಸಿಗುತ್ತೆ. ಅದ್ರ ಮೇಲೆ ನಿಂತ್ಕೊಳ್ಳೋದಕ್ಕೆ 10 ರೂಪಾಯಿನೋ 15 ರೂಪಾಯಿನೋ ಚಾರ್ಜಸ್ ಇರುತ್ತೆ. ಸೊ ದಟ್ಸ್ ಇಟ್, ಬಾಯ್.